ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಬಂಜೆತನ ಅನ್ನುವುದು ತುಂಬ ಜಾಸ್ತಿ ಆಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಯಾವ ದಂಪತಿಗಳಿಗೆ 1 ವರ್ಷವಾದರೂ ಮಗು ಆಗಿಲ್ಲ ಅನ್ನುವ ಸ್ಥಿತಿಯನ್ನು ಬಂಜೆತನ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಅದರಲ್ಲಿ ದಂಪತಿಗಳಲ್ಲಿ ಬಂಜೆತನ ಆದರೆ ಅದು ಪುರುಷನದ ತೊಂದರೆನ ಮಹಿಳೆಯದ ಅಂತ ನಮಗೆ ಗೊತ್ತಿರೋದಿಲ್ಲ. ನಂತರ ಪರೀಕ್ಷೆಗಳನ್ನು ಮಾಡಿಸಿದಾಗ ಅದು ಯಾರಲ್ಲಿ ಯಾವ ದಂಪತಿಯಲ್ಲಿ ಅದು ತೊಂದರೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಂಜೆತನ ಅಂತ ಬಂದಾಗ ಅಲ್ಲಿ ಪುರುಷರ ಕಾರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಹಿಳೆಯ ಕಾರಣ 38% ಆದರೆ ಪುರುಷರ ಕಾರಣಗಳು 42%. ಮಿಕ್ಕವು ಇಡಿಯೋಪತಿಕ್ ಇಬ್ಬರಲ್ಲೂ ಇರುವಂತಹ ಕಪಲ್ ಇನ್ಫರ್ಟಿಲಿಟಿ ಎನ್ಬೋದು, ಅವರಲ್ಲಿ ಇರುವಂತಹ ಒಂದು ತೊಂದರೆಗಳಾಗಿರ್ಬೋದು. ಇಬ್ಬರಲ್ಲೂ ತೊಂದರೆ ಇದ್ದಾಗಲೂ ಸಹ ಮಕ್ಕಳು ಆಗೋದಿಲ್ಲ. ಈ ಪುರುಷ ಬಂಜೆತನಕ್ಕೆ ಇದೊಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತ ಕರಿತೀವಿ. ಬಹು ವಿಧದ ಅಸ್ವಸ್ಥತೆ ಅಂದರೆ ಬೇಕಾದಷ್ಟು ಕಾರಣಗಳನ್ನು ನಾವು ನೋಡ್ತಾ ಬರ್ಬೋದು. ಅವರ ಒಳ ಜನನೇಂದ್ರಿಯಗಳು ಅಲ್ಲಿರುವಂತಹ ತೊಂದರೆಗಳಾಗಿರಬಹುದು, ಅಥವಾ ಹೊರ ಜನನೇಂದ್ರಿಯ ಅದರಲ್ಲಿ ಪೆನ್ನಿಸ್ ಆಗ್ಬೋದು, ಟೆಸ್ಟಿಸ್ ಆಗ್ಬೋದು, ಅದು ಎಪಿಡೈಡಮಿಸ್ ಆಗ್ಬೋದು, ವ್ಯಾಸ್ ಡಿಫರೆನ್ಸು, ಸೆಮೈನಲ್ ವೆಸಿಕಲ್ಲು, ಪ್ರಾಸ್ಟೇಟು, ಇವುಗಳಲ್ಲಿ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ನು, ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್, ಇವುಗಳಲ್ಲಿರುವ ತೊಂದರೆಗಳು ಯಾವುದಾದ್ರೂ ತೊಂದರೆ ಆಗಿರ್ಬೋದು. ಗಂಟುಗಳಾಗಿರ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಕ್ಯಾನ್ಸರ್ ಆಗಿರಬಹುದು, ಬ್ಲಾಕೇಜ್ ಆಗಿರ್ಬೋದು, ಈ ಥರದ ತೊಂದರೆಗಳಾಗಿರಬಹುದು. ಹೈಡ್ರೋಸೀಲು, ವೆರಿಕೋಸೀಲು, ಬೇರೆ ಥರದ ಈ ಅಂಗಾಂಗಗಳಿಗೆ ಸಂಬಂಧಿಸಿದಂಥದ್ದು. ಅದರ ಹೊರತಾಗಿ ಹಾರ್ಮೋನ್ ವೇರಿಯೇಷನ್ನು ಸಹ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ನಂತರ ಬಹಳ ಪ್ರಮುಖವಾಗಿರುವಂಥದ್ದು ಕ್ರೋಮೋಸೋಮಲ್ಲು, ಅದರಲ್ಲಿ ವರ್ಣತಂತುಗಳ ವ್ಯತ್ಯಾಸ ಆಗಿರ್ಬೋದು, ವೈವರ್ಣತಂತುಗಳ ಮೈಕ್ರೋಡಿಲಿಷನ್ ಆಗಿರ್ಬೋದು, ಇಮ್ಯುನಾಲಜಿಕಲ್ಲು ತೊಂದರೆಗಳಾಗಿರ್ಬೋದು, ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡಿ ಪ್ರೊಡಕ್ಷನ್ನು, ಪ್ಯಾರಾಸಿಟಿಕ್ ಡಿಸೀಸ್ಗಳು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು, ಇದರ ಜೊತೆಗೆ ಝೀನೋ ಎಸ್ಟ್ರೋಜನ್ಗಳಿಗೆ, ರಾಸಾಯನಿಕಗಳಿಗೆ ಎಕ್ಸ್ಪೋಸ್ ಆಗಿರುವಂಥದ್ದು, ಹವ್ಯಾಸಗಳು, ಧೂಮಪಾನ, ಮದ್ಯಪಾನ, ಇದರ ಜೊತೆಗೆ ಅತಿ ಹೆಚ್ಚು ಮೊಬೈಲ್ಗಳ ಬಳಕೆ, ಅತಿ ಹೆಚ್ಚು ಲ್ಯಾಪ್ಟಾಪ್ಗಳ ಬಳಕೆ, ಮತ್ತು ಅಪೌಷ್ಟಿಕ ಆಹಾರಗಳು, ಈ ಥರ ಕಾರಣಗಳು ಹುಡುಕ್ತಾ ಹೋದರೆ ಬೇಕಾದಷ್ಟು ಕಾರಣಗಳು ನಮಗೆ ದೊರಕುತ್ತೆ. ಆದರೆ ಈ ದಿನ ನಾವು ನೋಡ್ತಿರೋ ಅಂಥದ್ದು ಬೊಜ್ಜುತನಕ್ಕೂ ಬಂಜೆತನಕ್ಕೂ ಏನು ಸಂಬಂಧ ಇದೆ ಅಂತ ನಾವು ನೋಡೋದಾದರೆ, ಬೊಜ್ಜುತನಕ್ಕೂ ಬಂಜೆತನಕ್ಕೂ ನೇರ ಸಂಬಂಧ ಇದೆ. ಯಾವ ವ್ಯಕ್ತಿಗಳಿಗೆ ಹೊಟ್ಟೆಯ ಮೇಲೆ ಬೊಜ್ಜು ಶೇಖರಣೆ ಆಗಲು ಆರಂಭ ಆಗುತ್ತೆ ಅಂತಹ ವ್ಯಕ್ತಿಗೆ ಮುಂದಿನ ದಿನದಲ್ಲಿ ಬಂಜೆತನ ಬರುವ ಸಾಧ್ಯತೆ ಇದೆ. ಬಂದೇ ಬರುತ್ತೆ ಅಂತಲ್ಲ, ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ವೀರ್ಯಾಣುವಿನ ಒಂದು ಏನು ಕ್ವಾಲಿಟಿ ಅಂತೀವಿ, ಅದರಲ್ಲಿ ವೀರ್ಯಾಣುವಿನ ಚಲನೆ ಆಗಿರ್ಬೋದು, ವೀರ್ಯಾಣುವಿನ ಕಾರ್ಯಕ್ಷಮತೆ ಆಗಿರ್ಬೋದು, ವೀರ್ಯಾಣುವಿನ ಆಕಾರ, ಎಲ್ಲದರಲ್ಲೂ ಎಲ್ಲೋ ಒಂದು ಕಡೆ ತೊಂದರೆಯನ್ನು ನಾವು ನೋಡ್ತೀವಿ. ಹಾಗಾದರೆ ಮೊದಲನೇದಾಗಿ ಬೊಜ್ಜುತನ ಯಾವ ರೀತಿ ಬಹಳಷ್ಟು ಬದಲಾವಣೆಗಳಂತ ಮಾಡುತ್ತೆ ಅಂದರೆ, ಬೊಜ್ಜು ಈ ಫ್ಯಾಟ್ ಸೆಲ್ಸ್, ಅಡಿಪೋಸೈಟ್ಸ್ ಅಂತ ಕರಿತೀವಿ, ಇವುಗಳಿಂದ ಅಡಿಪೋಕೈನ್ಸ್ಗಳು ಎನ್ನುವ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಹಾಗಾದರೆ ಯಾವುದು ಈ ಅಡಿಪೋಕೈನ್ಸ್ ಅಂತ ನಾವು ನೋಡೋದಾದರೆ, ಲೆಪ್ಟಿನ್ ಎನ್ನುವುದು ಒಂದು ಅಡಿಪೋಕೈನು, ಲೆಪ್ಟಿನ್ ಹಾರ್ಮೋನು. ಇದರ ಜೊತೆ ರೆಸಿಸ್ಟಿನ್ ಅಂತ ಮತ್ತೊಂದು ಅಡಿಪೋಕೈನ್ ಇದೆ. ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇದು ಸಹ ಈ ಒಂದು ಫ್ಯಾಟ್ ಸೆಲ್ಲಿಂದನೇ ಬಿಡುಗಡೆಯಾಗುವಂಥದ್ದು. ಇಂಟರ್ಲ್ಯೂಕಿನ್ 6, ಇದು ಇನ್ಫ್ಲಮೇಷನ್ ಉಂಟು ಮಾಡುವಂಥದ್ದು. ಒಟ್ಟಾರೆ ಇವುಗಳನ್ನೆಲ್ಲ ನಾವು ಸೇರಿ ಇದನ್ನು ನಾವು ಅಡಿಪೋಕೈನ್ಸ್ಗಳಂತ ಕರಿತೀವಿ. ಈ ಅಡಿಪೋಕೈನ್ಸ್ಗಳಿಂದನೇ ಮುಂದಿನ ದಿನದಲ್ಲಿ ಅಂತಹ ಪುರುಷನಿಗೆ ಬಂಜೆತನ ಬರುವ ಸಾಧ್ಯತೆ ಇದೆ. ಯಾವ ರೀತಿ ಅಂದರೆ, ಈ ಲೆಪ್ಟಿನ್ ಜಾಸ್ತಿ ಬಿಡುಗಡೆಯಾದಂತೆ, ಫ್ಯಾಟ್ ಜಾಸ್ತಿ ಆದಾಗ ಲೆಪ್ಟಿನ್ ಜಾಸ್ತಿ ಬಿಡುಗಡೆಯಾಗುತ್ತೆ. ಇದು ಮೆದುಳಿನಲ್ಲಿ ಬಿಡುಗಡೆಯಾಗುತ್ತೆ, ಫ್ಯಾಟ್ ಸೆಲ್ಸಲ್ಲಿ ಡ್ಯಾಮೇಜ್ ಆಗೋದು, ಮೆದುಳು ಆಗ್ಬೋದು, ಸ್ಪರ್ಮ್ ಸೆಲ್ಸ್ ಆಗ್ಬೋದು, ಮತ್ತು ನಮ್ಮ ಸ್ನಾಯುಗಳಾಗಿರ್ಬೋದು. ಈ ಫ್ಯಾಟ್ ಸೆಲ್ಸ್ಗಳಿಂದ ಬಿಡುಗಡೆಯಾಗುವ ಲೆಪ್ಟಿನ್ ಏನು ಮಾಡುತ್ತೆ, ಜಾಸ್ತಿ ಆದಂಗೆ ಲೆಪ್ಟಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗ್ತಾ ಬರುತ್ತೆ. ಇಲ್ಲಿ 2 ಥರದ ಹಾರ್ಮೋನುಗಳು ಬಹಳ ಮುಖ್ಯ, ಲೆಪ್ಟಿನ್ ಮತ್ತು ಗ್ರೆಲಿನ್. ಲೆಪ್ಟಿನ್ ಅನ್ನುವುದು, ಈ ಗ್ರೆಲಿನ್ ಅನ್ನುವುದು ಅದು ಹಂಗರ್ ಹಾರ್ಮೋನು. ನಮಗೆ ಹಸಿವಾಗಬೇಕಾದ್ರೆ ಗ್ರೆಲಿನ್ ಹಾರ್ಮೋನು ಬಿಡುಗಡೆಯಾಗಬೇಕು. ಲೆಪ್ಟಿನ್ ಅನ್ನುವುದು ಸ್ಯಾಟಿಟಿ ಹಾರ್ಮೋನು. ಲೆಪ್ಟಿನ್ನು ನಮಗೆ ಒಂದು ರೀತಿಯ ಸಂತೃಪ್ತಿ ಮನೋಭಾವನೆಯನ್ನು ನೀಡುವಂತಹದ್ದು. ಎರಡೂ ಒಂದು ಅಪೋಸಿಟ್ ಕಾಂಟ್ರಡಿಕ್ಟಿಂಗ್ ಹಾರ್ಮೋನುಗಳು, ಎರಡೂ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಹಸಿವನ್ನು ಉಂಟು ಮಾಡೋದು, ಅದರ ಹಸಿವನ್ನು ನೀಗಿಸೋದು, ಎರಡೂ ಒಟ್ಟಿಗೆ ಮಾಡೋವಂಥದ್ದು. ಇಲ್ಲಿ ಹೆಚ್ಚು ಬೊಜ್ಜು ಇದ್ದಾಗೇನಾಗುತ್ತೆ, ಲೆಪ್ಟಿನ್ ಜಾಸ್ತಿ ಬಿಡುಗಡೆಯಾಗುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗ್ತಾ ಬರುತ್ತೆ. ಲೆಪ್ಟಿನ್ ರೆಸಿಸ್ಟೆನ್ಸು ಜಾಸ್ತಿ ಆದಂತೆ ನಮ್ಮ ಹೈಪೋಥಲಾಮಸಿಂದ ಬಿಡುಗಡೆಯಾಗುವ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಕಡಿಮೆ ಆಗುತ್ತೆ.
ನಂತರ ಇದು ನಮ್ಮ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಕಡಿಮೆ ಮಾಡುತ್ತೆ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಕಡಿಮೆಯಾದರೆ ಅದು ನಮ್ಮ ಟೆಸ್ಟಿಸಲ್ಲಿರುವಂತಹ ಲಿಡಿಕ್ ಸೆಲ್ ಜೊತೆ ಬೈಂಡ್ ಆಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗಬೇಕು. ಅದು ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆಯಾಗ್ತಾ ಬರುತ್ತೆ. ಅದೇ ರೀತಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸೆರಟೋಲಿ ಸೆಲ್ ಜೊತೆ ಸೇರಿಕೊಂಡು ಸ್ಪರ್ಮಿಡೋಜೆನೆಸಿಸ್ ಬಿಡುಗಡೆಯಾಗಬೇಕು. ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನೂ ಕಡಿಮೆ ಇರೋದರಿಂದ ಅದು ವಿರ್ಯಾಣುಗಳ ಉತ್ಪಾದನೆಯನ್ನೇ ಮಾಡೋದಿಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಲೆಪ್ಟಿನ್ ಇದ್ದಾಗ, ಹೆಚ್ಚು ಹೆಚ್ಚು ಬೊಜ್ಜುತನ ಇದ್ದಾಗ, ಅದರಿಂದ ಬೊಜ್ಜುತನ ಆ ಫ್ಯಾಟ್ ಸೆಲ್ಸ್ಗಳಿಂದ ಬಿಡುಗಡೆಯಾಗುವ ಲೆಪ್ಟಿನ್, ರೆಸಿಸ್ಟಿನ್, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6ಗಳು ಇವುಗಳೇನು ಮಾಡುತ್ತೆ, ನಮ್ಮ ಹಾರ್ಮೋನ್ ಪಾತ್ವೇನ ಇನಿಬಿಟ್ ಮಾಡ್ತಾ ಬರುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಗೊನೆಡೋಟ್ರೋಪಿನ್ ಅಂದರೆ FSH-LHನ ಗೊನೆಡೋಟ್ರೋಪಿನ್ ಅಂತ ಕರಿತೀವಿ. ಈ ಗೊನೆಡೋಟ್ರೋಪಿನ್ಗಳು ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ. ಇದು ಮೊದಲನೆಯದು. ಎರಡನೆಯದು, ಇದು ಟೆಸ್ಟೋಸ್ಟಿರಾನ್ ಬಿಡುಗಡೆಯಾಗುವುದನ್ನು ಸಂಪೂರ್ಣ ಸಪ್ರೆಸ್ ಮಾಡ್ತಾ ಬರುತ್ತೆ. ನಾನು ಆಗಲೇ ತಿಳಿಸ್ದೆ, ಲಿಡಿಕ್ ಸೆಲ್ಸ್ಗಳು ಈ ಒಂದು ಟೆಸ್ಟಿಸಲ್ಲಿರುವುದು, ಅದರ ಜೊತೆಗೆ ಈ ಒಂದು ಯಾವುದು ನಮ್ಮ ಲ್ಯೂಟಿನೈಸಿಂಗ್ ಹಾರ್ಮೋನು ಬೈಂಡ್ ಆದಾಗ ಟೆಸ್ಟೋಸ್ಟಿರಾನ್ನ ಬಿಡುಗಡೆ ಮಾಡಬೇಕು ಅಂತ. ಇಲ್ಲಿ ಈ ಲಿಡಿಕ್ ಸೆಲ್ಸ್ಗಳಲ್ಲೇ ಅಲ್ಲೇ ತೊಂದರೆಗಳು ಪ್ರಾರಂಭ ಆಗುತ್ತೆ. ಕಾರಣ ಈ ಲೆಪ್ಟಿನ್ ರೆಸಿಸ್ಟೆಂಟ್. ಈ ಲೆಪ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ, ಎರಡು ಪ್ರಮುಖವಾದ ಜೀನು, ಸ್ಟಾರ್ ಅಂತ STR ಅನ್ನುವ ಒಂದು ಜೀನು, CYP11A1 ಅನ್ನುವ ಜೀನು, ಇವುಗಳ ಆ್ಯಕ್ಟಿವಿಟಿನ ಬ್ಲಾಕ್ ಮಾಡುತ್ತೆ. ಇವುಗಳ ಆ್ಯಕ್ಟಿವಿಟಿ ಅಂದರೆ ಸ್ಟೀರಾಯ್ಡೋಜೆನಿಕ್ ಹಾರ್ಮೋನ್ ಅಂತ. ಈ ಸ್ಟೀರಾಯ್ಡೋಜೆನಿಕ್ ಹಾರ್ಮೋನು ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು. ಟೆಸ್ಟೋಸ್ಟಿರಾನ್ ಪುರುಷ ಹಾರ್ಮೋನು ತಯಾರಿಕೆಗೆ ಈ ಒಂದು ಜೀನ್ಸ್ಗಳ ಆ್ಯಕ್ಟಿವಿಟಿ ಬಹಳ ಮುಖ್ಯವಾದದ್ದು. ಇಲ್ಲೇನಾಗುತ್ತೆ, ಟೆಸ್ಟೋಸ್ಟಿರಾನ್ ಯಾವ ರೀತಿ ಬಿಡುಗಡೆಯಾಗುತ್ತೆ ಅಂದರೆ, ದೇಹದಲ್ಲಿರುವ ಕೊಲೆಸ್ಟ್ರಾಲು ಟೆಸ್ಟೋಸ್ಟಿರಾನ್ ಆಗಿ ಅದು ಕನ್ವರ್ಟ್ ಆಗುವಂಥದ್ದು. ಅದು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ ಇದ್ದರೆ ಮಾತ್ರ ಅದು ನಮ್ಮ ಲಿಡಿಕ್ ಸೆಲ್ಸ್ಗಳು LH ಜೊತೆ ಸೇರಿಕೊಂಡು ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡುವುದು ಮೈಟೊಕಾಂಡ್ರಿಯಾದಲ್ಲಿ. ಆದರೆ ಇಲ್ಲಿ ಕೊಲೆಸ್ಟ್ರಾಲು ಟೆಸ್ಟೋಸ್ಟಿರಾನ್ ಆಗಿ ಕನ್ವರ್ಷನ್ ಆಗೋದಿಲ್ಲ. ಕಾರಣ ಈ LH ಯಾವುದಿದೆ, ಲ್ಯೂಟಿನೈಸಿಂಗ್ ಹಾರ್ಮೋನು, ಅದರ ಪ್ರಮಾಣ ಕಡಿಮೆ ಇರುತ್ತೆ. ಇದರ ಜೊತೆಗೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ ಇವುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇನ್ಫ್ಲಮೇಷನ್ನು ದೇಹದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ ಆಗೋದಿಲ್ಲ. ಇದು ಏನಾಗುತ್ತೆ ಅಂದರೆ, ಪುರುಷರಲ್ಲಿ ಬಂಜೆತನ, ವೀರ್ಯಾಣುವಿನ ಬಿಡುಗಡೆ ಆಗದಿದ್ದ ಹಾಗೆ ತಡೆಗಟ್ಟುತ್ತೆ. ಹಾಗಾಗಿ ಪುರುಷ ಬಂಜೆತನಕ್ಕೆ ಹೊಟ್ಟೆಯ ಮೇಲಿರುವ ಬೊಜ್ಜು ಅಥವಾ ದೇಹದಲ್ಲಿರುವ ಬೊಜ್ಜು, ಹೊಟ್ಟೆ ಮೇಲೆ ಅಂತಲ್ಲ, ದೇಹದಲ್ಲಿ ಅತಿಯಾದ ಒಂದು ಬೊಜ್ಜುತನ ಏನಿದೆ ಅದು ಸಹ ಈ ಒಂದು ಬಂಜೆತನಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಮೂರನೆಯ ಪ್ರಮುಖವಾದ ಅಂಶ ಏನು ಅಂತ ಅಂದರೆ, ಯಾವಾಗ ನಮ್ಮ ಈ ಒಂದು ಎಡಿಪೋಸೈಟ್ಸ್ಗಳಲ್ಲಿ ಎಡಿಪೋಕೈನ್ಸ್ಗಳು ಬಿಡುಗಡೆಯಾಗುತ್ತೆ, ಅದೇನು ಮಾಡುತ್ತೆ, ಈ ಎಡಿಪೋಸೈಟ್ಗಳು ಆ್ಯರೋಮೆಟೇಸ್ ಎನ್ನುವ ಒಂದು ಎನ್ಸೈಮನ್ನು ಬಿಡುಗಡೆ ಮಾಡುತ್ತೆ. ಈ ಆ್ಯರೋಮೆಟೇಸ್ ಎನ್ಸೈಮ್ನ ಕೆಲಸ ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ ಆಗಿ, ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಮಾಡೋದು. ಹೆಚ್ಚು ಹೆಚ್ಚು ಆ್ಯರೋಮೆಟೇಸ್ ಇದ್ದಾಗ ಏನು ಮಾಡುತ್ತೆ, ಇರುವಂತಹ ಎಲ್ಲ ಟೆಸ್ಟೋಸ್ಟಿರಾನು ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಎಸ್ಟ್ರಿಡಿಯಾಲ್ ಅಥವಾ ಎಸ್ಟ್ರೋಜನ್ನು ಮಹಿಳೆಯರ ಹಾರ್ಮೋನು. ಯಾವ ವ್ಯಕ್ತಿಗೆ ಅತಿಯಾದ ಬೊಜ್ಜು ಇರುತ್ತೆ ಅಂತಹ ವ್ಯಕ್ತಿಯಲ್ಲಿ ಆ್ಯರೋಮೆಟೇಸು ಜಾಸ್ತಿ ಬಿಡುಗಡೆಯಾಗುತ್ತೆ. ಹೆಚ್ಚು ಬಿಡುಗಡೆಯಾದ ಆ್ಯರೋಮೆಟೇಸು ಆತನ ದೇಹದಲ್ಲಿರುವ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಮಹಿಳೆಯ ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಆತನಲ್ಲಿ ಮಹಿಳೆಯರ ಲಕ್ಷಣಗಳು ಹೆಚ್ಚಾಗಿ ಕಂಡುಬರಲು ಆರಂಭ ಆಗುತ್ತೆ. ಪುರುಷ ಲಕ್ಷಣಗಳು ಕಡಿಮೆಯಾಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಇನ್ಫರ್ಟಿಲಿಟಿ ಅಂದರೆ ಸರಿಯಾಗಿ ಟೆಸ್ಟೋಸ್ಟಿರಾನ್ ಕಡಿಮೆ ಆಗೋದ್ರಿಂದ ವೀರ್ಯಾಣುಗಳ ಬಿಡುಗಡೆಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಅತ್ಯಂತ ಪ್ರಮುಖವಾದದ್ದು. ಅದು ಬಿಡುಗಡೆ ಆಗದ ಕಾರಣ ಅವರಲ್ಲಿ ವೀರ್ಯಾಣುಗಳು ಬಿಡುಗಡೆ ಆಗೋದಿಲ್ಲ. ಮ್ಯಾಸ್ಕುಲನೈಸೇಷನ್ನು, ಫೆಮಿನೈಸೇಷನ್ ಜಾಸ್ತಿ ಆಗುತ್ತೆ. ಪುರುಷ ಗುಣಲಕ್ಷಣಗಳು ಕಡಿಮೆಯಾಗಿ ಹೆಂಗಸಿನ ಗುಣಲಕ್ಷಣಗಳು ಜಾಸ್ತಿ ಆಗುತ್ತೆ. ಆ್ಯರೋಮೆಟೇಸ್ ಅನ್ನುವುದು ಇಲ್ಲಿ ಹೆಚ್ಚಾಗಿ ನಾವು ನೋಡಬಹುದು. ಎಲ್ಲರಲ್ಲೂ ಆ್ಯರೋಮೆಟೇಸ್ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಎಸ್ಟ್ರಿಡಿಯಾಲ್ ಬಿಡುಗಡೆ ಆಗುತ್ತೆ. ಅದು ಸಹ ನಮ್ಮ ಪುರುಷರಲ್ಲಿ ಎಸ್ಟ್ರೋಜನು ಬಿಡುಗಡೆಯಾಗುತ್ತೆ, ಮಹಿಳೆಯರಲ್ಲಿ ಟೆಸ್ಟೋಸ್ಟಿರಾನ್ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆಯಾಗುವಂಥದ್ದು. ಆದರೆ ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾದಾಗ ಇದರಿಂದ ಬಂಜೆತನ ಬರುವುದನ್ನು ನಾವು ನೋಡ್ಬೋದು. ಇದರ ಹೊರತಾಗಿ ಈ ಒಂದು ಎಡಿಪೋಕೈನ್ಸ್ಗಳು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6ಗಳನ್ನು ಹೆಚ್ಚು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅವು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು. ಇವು ಜಾಸ್ತಿ ಯಾವಾಗ ಬಿಡುಗಡೆಯಾಗುತ್ತೆ, ವೀರ್ಯಾಣುಗಳ ಸಂಖ್ಯೆ, ವೀರ್ಯಾಣುಗಳ ಕಾರ್ಯಕ್ಷಮತೆ, ವೀರ್ಯಾಣುಗಳ ಚಲನೆ ಅಥವಾ ಏನಿದೆ ಒಟ್ಟಾರೆ ವೀರ್ಯಾಣುಗಳ ಗುಣಮಟ್ಟವನ್ನು
ಕುಗ್ಸ್ತಾ ಬರುತ್ತೆ. ಕಾರಣ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಉರಿಯೂತವನ್ನು ದೇಹದಲ್ಲಿ ಉಂಟು ಮಾಡುತ್ತೆ. ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳ ಪ್ರಮಾಣ ಜಾಸ್ತಿ ಇರಬೇಕು, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳ ಪ್ರಮಾಣ ಕಡಿಮೆ ಇರಬೇಕು. ಆದರೆ ಇಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳ ಪ್ರಮಾಣ ಜಾಸ್ತಿಯಾಗಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳ ಪ್ರಮಾಣ ಕಡಿಮೆ ಇರೋದರಿಂದ ಈ ಒಂದು ಸಂದರ್ಭದಲ್ಲಿ ವೀರ್ಯಾಣುಗಳ ಬೆಳವಣಿಗೆ ಆಗಲಿ, ವೀರ್ಯಾಣುಗಳ ಉತ್ತಮ ಗುಣಮಟ್ಟದ ವೀರ್ಯಾಣುಗಳ ಬಿಡುಗಡೆಯಾಗದಲ್ಲಿ ಯಾವುದೂ ಇಲ್ಲದೆ ಅಂತಹ ವ್ಯಕ್ತಿಯಲ್ಲಿ ನಾವು ಬಂಜೆತನವನ್ನು ನೋಡ್ಬೋದು. ಅತಿಯಾಗಿ ಬಿಡುಗಡೆಯಾಗುವ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾದಿಂದ DNA ಡ್ಯಾಮೇಜ್ ಆಗುತ್ತೆ, ಪ್ರೋಟೀನ್ಗಳು ಡ್ಯಾಮೇಜ್ ಆಗುತ್ತೆ, ಲಿಪಿಡ್ಸ್ಗಳು ಡ್ಯಾಮೇಜ್ ಆಗುತ್ತೆ. ಒಟ್ಟಾರೆ ಆ ವೀರ್ಯಾಣುಗಳ ಒಂದು ಕಾರ್ಯಕ್ಷಮತೆ ಆಗಿರ್ಬೋದು ಅದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಈ ಒಂದು ಅತಿಯಾಗಿ ಹೆಚ್ಚಾಗಿ ಬಿಡುಗಡೆಯಾಗುವ ಈ ಒಂದು ಅಡಿಪೋಸೈಟ್ಗಳು ದೇಹದಲ್ಲಿ ಹೆಚ್ಚಾದ ಅಡಿಪೋಸೈಟ್ಗಳು ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಹೆಚ್ಚು ಮಾಡುತ್ತೆ. ಲೆಪ್ಟಿನ್ ಯಾವಾಗ ಲೆಪ್ಟಿನ್ ಜಾಸ್ತಿ ಆಗ್ತಾ ಬಂತು, ಇನ್ಸುಲಿನ್ ಅದ್ರ ಜೊತೆಗೆ ರೆಸಿಸ್ಟಿನ್ ಅಂತ ಇನ್ನೂ ಒಂದು ಹಾರ್ಮೋನುಗಳು ಸಹ ಬಿಡುಗಡೆಯಾಗೋದ್ರಿಂದ ಇವು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಹೆಚ್ಚು ಮಾಡುತ್ತೆ. ಇನ್ಸುಲಿನ್ ಹೈಪರ್ ಇನ್ಸುಲಿನೇಮಿಯಾ ಅನ್ನುವ ಒಂದು ಸ್ಥಿತಿಯನ್ನು ಉಂಟು ಮಾಡುತ್ತೆ. ಇದರಿಂದ ಡಯಾಬಿಟಿಕ್ಕು ಬರುತ್ತೆ. ಇದರ ಜೊತೆಗೆ ಲಿವರಿಂದ ಬಿಡುಗಡೆಯಾಗುವ ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬಿನ್ಸ್ ಅಂತ ಇದೆ, ಅದು ಕಡಿಮೆ ಇರೋದರಿಂದ ಅವು ಟೆಸ್ಟೋಸ್ಟಿರಾನ್ ಜೊತೆ ಬೈಂಡ್ ಆಗಿ ಅದನ್ನು ಪರಿವರ್ತನೆ ಮಾಡಬೇಕು. ಅದು ಆಗದ ಕಾರಣ ಎಲ್ಲೋ ಒಂದು ಕಡೆ ವೀರ್ಯಾಣುವಿನ ಉತ್ಪಾದನೆಯಲ್ಲೇ ಕುಂಠಿತತೆಯನ್ನು ನಾವು ನೋಡ್ತಾ ಬರಬಹುದು. ಜೊತೆಯಲ್ಲಿ ಈ ಒಂದು ಬೊಜ್ಜುತನ ಅಂತ ನಾವೇನಂತೀವಿ ಇದು ಹೆಚ್ಚಾದಾಗ ಎಡಿಪೋಕೈನ್ಗಳು ಜಾಸ್ತಿ ಆಗುತ್ತೆ. ಎಡಿಪೋನೆಕ್ಟಿನು ದೇಹಕ್ಕೆ ಬಹಳ ಪೂರಕವಾದದ್ದು. ಅದು ಆ್ಯಂಟಿ ಇನ್ಫ್ಲಮೇಟರಿ ಮಾಡೋದು, ದೇಹದಲ್ಲಿ ಹೆಚ್ಚು ಬಿಡುಗಡೆಯಾಗುವ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ನ ಕಡಿಮೆ ಮಾಡೋವಂಥದ್ದು ಇದೆಲ್ಲ ಮಾಡೋದು ಎಡಿಪೋನೆಕ್ಟಿನ್. ಅದರ ಪ್ರಮಾಣ ಕುಸಿತಾ ಬರುತ್ತೆ, ಎಡಿಪೋಕೈನ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಈ ಎಡಿಪೋಕೈನ್ಸ್ಗಳೇನು ಮಾಡುತ್ತೆ, ಬಹಳ ಮುಖ್ಯವಾಗಿ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತ ಒಂದು ಟೆಸ್ಟಿಸ್ಗೂ ಮತ್ತು ರಕ್ತದ ಒಂದು ಪರಿಚಲನೆಗೂ ಒಂದು ಬ್ಯಾರಿಯರ್ ಇದೆ. ಆ ಬ್ಯಾರಿಯರ್ನ ಬ್ರೇಕ್ ಮಾಡಿಬಿಡುತ್ತೆ. ಆ ಬ್ಯಾರಿಯರ್ ಬ್ರೇಕ್ ಆದಾಗ ಏನಾಗುತ್ತೆ, ಬಹಳಷ್ಟು ತೊಂದರೆಗಳು, ವೀರ್ಯಾಣುಗಳ ಉತ್ಪಾದನೆಗೆ ಭಾಳಷ್ಟು ತೊಂದರೆಗಳನ್ನು ಉಂಟಾಗುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಈ ಒಂದು ಹಾರ್ಮೋನುಗಳಾಗಿರ್ಬೋದು ಮತ್ತು ಎಡಿಪೋಕೈನ್ಗಳು ಕಡಿಮೆ ಇರಬೇಕು, ಎಡಿಪೋನೆಕ್ಟಿನ್ಗಳು ಜಾಸ್ತಿ ಇರಬೇಕು. ಮತ್ತು ಆ್ಯರೋಮೆಟೇಸ್, ಈ ಒಂದು ಫ್ಯಾಟ್ ಸೆಲ್ಲಿಂದ ಬಿಡುಗಡೆಯಾಗುವ ಆ್ಯರೋಮೆಟೇಸ್ ಅದು ಕಡಿಮೆ ಇದ್ದಾಗ ಟೆಸ್ಟೋಸ್ಟಿರಾನ್ ಎಸ್ಟ್ರೋಜನ್ ಆಗಿ ಪರಿವರ್ತನೆ ಹೊಂದುವುದು ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪೂರಕವಾಗಿ ಬೇಕಾಗಿರೋದು ಅಂದರೆ ನಮ್ಮ ದೇಹದಲ್ಲಿ ಶೇಖರಣೆಯಾಗುವ ಕೊಬ್ಬಿನ ಜೀವಕೋಶಗಳ ಸಂಖ್ಯೆ ಕಡಿಮೆ ಇರಬೇಕು. ಯಾವ ವ್ಯಕ್ತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕೊಬ್ಬಿನ ಜೀವಕೋಶಗಳಿರುತ್ತೆ, ಕೊಲೆಸ್ಟ್ರಾಲ್ ಮಾಲಿಕ್ಯೂಲು ಬೇಕು ನಮಗೆ, ಅದರಿಂದನೇ ಟೆಸ್ಟೋಸ್ಟಿರಾನ್ ಬಿಡುಗಡೆಯಾಗೋದು. ಆದರೆ ಅತಿಯಾದ ಕೊಲೆಸ್ಟ್ರಾಲು, ಅತಿಯಾದ ಅಡಿಪೋಸೈಟ್ಗಳು ಅಂದರೆ ಕೊಬ್ಬಿನ ಜೀವಕೋಶಗಳು ಇದ್ದಾಗ ನಮ್ಮ ಹಾರ್ಮೋನ್ ಪ್ರೊಫೈಲು ಬಹಳ ಕಡಿಮೆ ಆಗುತ್ತೆ. ಕಾರಣ ಈ ಅಡಿಪೋಕೈನ್ಗಳಾದ ರೆಸಿಸ್ಟಿನ್ ಆಗ್ಬೋದು, ಲೆಪ್ಟಿನ್ ಆಗ್ಬೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗ್ಬೋದು, ಇಂಟರ್ಲ್ಯೂಕಿನ್ 6ಗಳಾಗ್ಬೋದು. ಇವುಗಳಿಂದಾಗಿ ಹಾರ್ಮೋನ್ ಪ್ರೊಫೈಲು ಬಹಳ ವೇರಿ ಆಗುತ್ತೆ. ಇದರ ಜೊತೆಗೆ ಆ್ಯರೋಮೆಟೇಸ್ ಎನ್ಸೈಮ್ ಏನಿದೆ ಅದು ಸಹ ಈ ಒಂದು ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ ಆಗಿ ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಅವರಿಗೆ ಸೂಕ್ತ ಪ್ರಮಾಣದಲ್ಲಿ ಬೇಕಾದ ಟೆಸ್ಟೋಸ್ಟಿರಾನ್ ಹಾರ್ಮೋನು ದೊರಕದೆ ಪುರುಷರಲ್ಲಿ ಬಂಜೆತನವನ್ನು ನಾವು ನೋಡ್ತೀವಿ. ಹಾಗಾಗಿ ಬಂಜೆತನಕ್ಕೆ ಬೊಜ್ಜು ಸಹ ಒನ್ ಆಫ್ ದ ರೀಸನ್, ಅಥವಾ ಬೊಜ್ಜು ಸಹ ಬಹಳ ಪ್ರಮುಖವಾದ ಕಾರಣ ಆಗಿರೋದ್ರಿಂದ ಆದಷ್ಟು ನಮ್ಮ ದೇಹದಲ್ಲಿ ಒಬಿಸಿಟಿಯ ಕಡೆಗೆ ಹೋಗದೆ ಒಂದು ನಾರ್ಮಲ್ ವೆಯ್ಟ್ ಅಂತ ಏನಂತೀವಿ, ಆ ನಾರ್ಮಲ್ ವೆಯ್ಟ್ ಅಥವಾ ಒಂದು ಚೂರು ಓವರ್ ವೆಯ್ಟ್ ಇದ್ರೂ ನಾರ್ಮಲ್ ವೆಯ್ಟ್ಗೆ ಅದನ್ನ ತಂದ್ಕೋಬೋದು. ಇದಕ್ಕೆ ಪೂರಕವಾಗಿ ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮಗಳನ್ನು ಮಾಡ್ಬೋದು. ಒಂದು ಸೂರ್ಯನ ಬೆಳಕಿಗೆ ದೇಹವನ್ನು ಒಡ್ಡುವುದರಿಂದ ಮತ್ತು ಒಳ್ಳೆಯ ನಿದ್ರೆ ಮಾಡೋದ್ರಿಂದ, ಹೈಡ್ರೇಷನ್ನು, ಒಳ್ಳೆಯ ವ್ಯಾಯಾಮ ಮತ್ತು ಒಳ್ಳೆಯ ಪೌಷ್ಟಿಕದಾಯಕ ಆಹಾರ, ಅದರಲ್ಲಿ ಕ್ಯಾಲೋರಿ ಕಡಿಮೆ ಇರುವಂತಹದ್ದು, ಅದರಲ್ಲಿ ಪ್ರಮುಖವಾಗಿ ಲವಣಾಂಶಗಳು, ಖನಿಜಾಂಶಗಳು, ಪ್ರೋಟೀನ್ ಯುಕ್ತವಾಗಿರುವಂಥದ್ದು, ಕಾರ್ಬೋಹೈಡ್ರೇಟ್ ಪ್ರಮಾಣ ಸ್ವಲ್ಪ ಕಡಿಮೆ ಇರುವಂತಹದ್ದು, ವಿಟಮಿನ್ ಯುಕ್ತವಾದದ್ದು, ಹಣ್ಣು, ಸೊಪ್ಪು, ತರಕಾರಿ ಇವುಗಳನ್ನೆಲ್ಲ ಪೂರಕವಾಗಿ ನಾವು ಸೇವಿಸ್ತಾ ಬಂದರೆ ನಮ್ಮ ತೂಕವನ್ನು ನಾವು ಕಾಪಾಡಿಕೊಳ್ಳಬಹುದು. ಆಮೇಲೆ ಎಷ್ಟು ಕ್ಯಾಲರಿ ಸೇವನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಮಾಡುವ ಕೆಲಸಕ್ಕೂ ನಾವು ಸೇವಿಸುವ ಆಹಾರಕ್ಕೂ ಒಂದು ಎಲ್ಲಿ ಒಂದು ಸಮಾನತೆ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಸೇವಿಸುವ ಆಹಾರ ಜಾಸ್ತಿ, ಮಾಡುವ ಕೆಲಸ ಕಡಿಮೆ ಎಂದಾಗ ಅದು ಎಡಿಪೋಸೈಟ್ ಅಥವಾ ಕೊಬ್ಬಿನ ಜೀವಕೋಶಗಳಾಗಿ ದೇಹದಲ್ಲಿ ಶೇಖರಣೆ
ಶೇಖರಣೆಯಾಗಿ ಅದು ಬಿಡುಗಡೆ ಮಾಡುವ ಹಾರ್ಮೋನಿಂದ ದೇಹದ ಇತರ ಹಾರ್ಮೋನುಗಳಿಗೆ ತೊಂದರೆಯಾಗಿ ನಮಗೆ ಅನಾರೋಗ್ಯ ಉಂಟಾಗುವ ಎಲ್ಲ ಸಾಧ್ಯತೆ ಇರೋದರಿಂದ ಕೊಬ್ಬು ಅಥವಾ ಬೊಜ್ಜುತನದ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಜಂಕ್ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕು. ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕಡಿಮೆ ಮಾಡಬೇಕು. ಹೈ ಕ್ಯಾಲರಿ ಡಯೆಟ್, ಜಂಕ್ ಆಹಾರದಲ್ಲಿ, ಬೇಕರಿ ಆಹಾರದಲ್ಲಿ, ಹೊರಗಡೆ ತಿನ್ನುವ ಆಹಾರದಲ್ಲಿ ಕ್ಯಾಲೋರಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚು ಎಣ್ಣೆಯನ್ನು ಬಳಸ್ತಾರೆ, ಹೆಚ್ಚು ಕೊಬ್ಬನ್ನು ಬಳಸ್ತಾರೆ. ಹಾಗಾಗಿ ಆಹಾರ ಸೇವನೆಗೂ ಮೊದಲು ಒಂದು ಎಚ್ಚರಿಕೆ ಇರಲಿ. ಎಷ್ಟು ಕ್ಯಾಲರಿ ಸೇವನೆ ಮಾಡ್ತೀವಿ ಅನ್ನುವುದು ನಮ್ಮ ಮುಂದಿನ ದಿನದಲ್ಲಿ ಫಲವತ್ತತೆಯನ್ನು ನಿರ್ಧರಿಸುವುದರ ಶಕ್ತಿಯನ್ನು ಹೊಂದಿರೋದ್ರಿಂದ ಸೇವಿಸುವ ಆಹಾರದ ಬಗ್ಗೆ ಗಮನ ಇರಬೇಕು. ಹೆಚ್ಚು ಬಂಜೆತನವನ್ನುಂಟು ಮಾಡಬಹುದು. ಬಂಜೆತನ ಬಂದರೆ ಖಂಡಿತವಾಗಲೂ ಅದು ಬಹಳ ಒಂದು ದೊಡ್ಡ ತೊಂದರೆ ಅಂತಲೇ ಅನ್ಬೋದು. ನಂತರದ ದಿನದಲ್ಲಿ ನೈಸರ್ಗಿಕವಾಗಿ ಮಕ್ಕಳನ್ನು ಪಡೆಯದ ಸಂದರ್ಭದಲ್ಲಿ ಒಂದು IVF ಮಗುವಿಗೆ ಹೋಗುವಂತಹ ತೊಂದರೆಗಳು ಸಹ ಉಂಟಾಗಬಹುದು. ಕಾರಣ ಈ ಒಂದು ಹಾರ್ಮೋನ್ ಪ್ರೊಫೈಲು ಸರಿಯಾಗಿ ಆಗದ ಕಾರಣ, ಅದು ಪುನಃ ಒಂದ್ಸಗೇನು ಸರಿಯಾಗಿ ಆಗದೇ ಇರೋ ಕಾರಣ ಅವರಿಗೆ ಸಂಪೂರ್ಣವಾಗಿ ಒಂದು ಪರ್ಮನೆಂಟ್ ಇನ್ಫರ್ಟಿಲಿಟಿ ಅಂತ ಏನಂತೀವಿ ಅದು ಉಂಟಾಗುವ ಎಲ್ಲ ಸಾಧ್ಯತೆ ಇರೋದರಿಂದ ಆಹಾರ ಸೇವನೆಗೆ ಮೊದಲು ಹೆಚ್ಚಿನ ಗಮನ ಇರಲಿ. ಆಹಾರ ಸೇವನೆ ಕೇವಲ ಬೊಜ್ಜುತನದಿಂದ ಬೇರೆ ತೊಂದರೆಯ ಮಾಡುವುದರ ಜೊತೆಯಲ್ಲಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನವನ್ನೂ ಸಹ ಉಂಟು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ನಮಸ್ಕಾರ.